ಹಂಗಿದ್ರೆ ದಾನಿ ನಮಸ್ಕಾರ. ಇವತ್ತು ನಾನು ಸಂಜೆ ಚಾಟ್ಸ್ ತಿನ್ನೋಕ್ಕೆ ನಿಮ್ಮ ಒಂದು ಕಡೆ ಕರ್ಕೊಂಬಂದಿದ್ದೀನಿ. ಸಿಕ್ಕಾಬಡೆ ಫೇಮಸ್ಸು, ಹೆವಿ ಕ್ರೌಡ್ ಇರುವಂತಹ ಒಂದು ಪ್ಲೇಸ್ ಇದು. ಇಲ್ಲಿನ ಗೋಬಿ ಮಂಚೂರಿಗೋಸ್ಕರ ಎಲ್ಲೆಲ್ಲಿಂದೋ ಜನ ಬರ್ತಾರೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಗೋಬಿ ಮಂಚೂರಿ ಮೆಷಿನಲ್ಲಿ ಹೊತ್ತು ಹಾಕ್ತಾರೆ. ಅದೇ ಸಿಕ್ಕಾಬಟ್ಟೆ ಫೇಮಸ್ಸು. ಅದು ಹೇಳಿದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಗೋಬಿ ಸೆಂಟರ್ ಯಾವುದಂತ. ಎಸ್, ನಾನಿವತ್ತು ನಿಮ್ಮನ್ನು ಕರ್ಕೊಂಬಂದಿರೋದು ರವಿ ಗೋಬಿಗೆ. ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಅಂದರೆ ರವಿ ಗೋಬಿ ಓನರು. ಅಂದರೆ ರವಿ ಗೋಬಿ ಅಂತ ಜನ್ರೇಟರ್ ಹೆಸರು. ನಾನು ಫಸ್ಟ್ ಬಂದು ಓದ್ತಾಯಿದ್ದೆ ಊರಲ್ಲಿ. ಓದಿದ್ರೆ 2 ತಿಂಗಳು ಫ್ರೀ ಇರುತ್ತಲ್ಲ, ಆ ಟೈಮಲ್ಲಿ ಬೆಂಗಳೂರು ಬರೋದು ಆವಾಗ ವಾಡಿಕೆ ಇತ್ತು. ಯಾಕಂದರೆ ಅಷ್ಟು ಕಷ್ಟ ಆಯಿತು. ಆ ರಜದ ಟೈಮಲ್ಲಿ ಏನಾರು ಒಂದು ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಆಮೇಲೆ ಮತ್ತೆ ಹೋಗಿ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಹೋಗಿ ನಾವು ಆ ಕಮಿಟ್ಮೆಂಟ್ ಮುಗಿಸ್ಕೊಂಡು ಮತ್ತೆ ಊರಲ್ಲಿ ಮಾಮೂಲಿ ಮತ್ತೆ ಓದೋಕೆ ಹೋಗ್ತಿದ್ವಿ. ಸೋದರ ಮಾವರು ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ರು. ಅವ್ರಿಗೆ ಹುಡುಗರು ಶಾರ್ಟೇಜ್ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದರು. SLC ಪಾಸ್ ಆಯಿತು 1999. ಆಮೇಲೆ ಬಂದು ನಾನು ಅಲ್ಲೇ ಊರಲ್ಲೇ ಇದ್ದರೆ ಕಷ್ಟ ಆಗುತ್ತೆ ಓದೋಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ಇಲ್ಲಿ ನಮ್ಮ ಮಾವರು ಕಾಲೇಜ್ ನಾನು ಇಲ್ಲೇ ಓದಿಸ್ತೀನಿ, ಇಲ್ಲೇ ಯಾವ್ದಾರ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೆಲಸನೂ ಮಾಡ್ಬೋದು, ಇಲ್ಲಿ ಓದ್ಬೋದು. ನಾನು ಏನಂದರೆ ಬೆಳಗ್ಗೆ ಹೊತ್ತು ಹಾಲು ಹಾಕ್ತಾಯಿದ್ದೆ, ಆಮೇಲೆ ಕಾಲೇಜ್ಗೆ ಹೋಗ್ತಾಯಿದ್ದೆ. ಕಾಲೇಜಲ್ಲಿ ಊಟ ಟೈಮ್ ಇದ್ದಾಗ ಅಲ್ಲಿ ವಿಪುರಂ ಅಲ್ವಾ ಕಾಲೇಜು, ಮಾರ್ಕೆಟ್ಗೆ ಹತ್ತಿರ ಇತ್ತು. ಅಲ್ಲಿ ಕಾಲೇಜ್ಗೆ ಆ ಗ್ಯಾಪ್ ಟೈಮಲ್ಲಿ ಮಾರ್ಕೆಟಿಂದ ಐಟಮ್ಸ್ ತಂದು ಇಟ್ಕೊಂಡ್ಬಿಡ್ತಾಯಿದ್ದೆ. ತಂದಿಟ್ಕೊಂಡು ಅದಾದಮೇಲೆ ಮತ್ತೆ ಕಾಲೇಜದ್ದು ಕ್ಲಾಸೆಲ್ಲ ಮುಗಿಸಿ ಆಮೇಲೆ 4:15ಕ್ಕೆ ಬಂದು ಐಟಮ್ಸ್ ರೆಡಿ ಮಾಡ್ಕೊಂಡು ಮತ್ತೆ ಸಂಜೆ ಅಂಗಡಿ ಓಪನ್ ಮಾಡ್ತಾಯಿದ್ದೆ. ನಾವು ರವಿ ಗೋಬಿಗೆ ರೆಗ್ಯುಲರ್ ಕಸ್ಟಮರು. ಯಾಕೆ ರವಿ ಗೋಬಿ ಅಂತ ಅಂದರೆ, ಫಸ್ಟು ತುಂಬ ಜನ ಕ್ರೌಡ್ ಆಗ್ತಾಯಿತ್ತು. 11 o'clock 11:30 ಆದ್ರೂ ತುಂಬ ವಿಸಿಟರ್ಸ್ ಇರ್ತಿದ್ರು. ಸೊ ಏನು ಅಂತ ಟ್ರೈ ಮಾಡೋಣ ಅಂತ ನಾನು ರವಿ ಗೋಬಿಗೆ ಬಂದಿದ್ದು ಫಸ್ಟು. ಸೊ ಇವ್ರು ಟೇಸ್ಟ್ ಆಗಿರಬಹುದು, ಆಮೇಲೆ ಇವರು ಕಸ್ಟಮರ್ಸ್ನ ಟ್ರೀಟ್ ಮಾಡೋ ವೇ ಆಗಿರ್ಬೋದು, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಗೋಬಿ ವಿಚಾರಕ್ಕೆ ಬಂದರೂ ಅಷ್ಟೇ, ಹಾಫ್ ಪ್ಲೇಟ್ ಯಾವ್ದು ತೊಗೊಂಡ್ರು 50 rupees. ಸೊ ವೆರೈಟಿ ಆಫ್ ಗೋಬೀಸ್ ಇದೆ. ಇವರು ವೆಲ್ ಹೈಜೀನ್ ಮೇಂಟೈನ್ ಮಾಡ್ತಾರೆ ಮೇಯ್ನ್ಲಿ, ಆಮೇಲೆ ವೆಲ್ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನ. ಸೊ ನನಗೆ ರವಿ ಗೋಬಿ ಈಸ್ ಬೆಟರ್ ಅನಿಸುತ್ತೆ. ಸೊ ನಾನು ನನ್ನ ಫ್ರೆಂಡ್ ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ಸು. ನಾನು ಅವಳು ಕಾಲೇಜ್ ಮೇಟ್ಸು, ಇವಾಗ ಆಫೀಸ್ ಮೇಟ್ಸ್ ಕೂಡ. ಆಫೀಸ್ ಮುಗಿಸಿ ಇಲ್ಲಿಗೆ ಬರ್ತೀವಿ, ಕಾಲೇಜ್ ಮುಗಿಸಿ ಕೂಡ ಇಲ್ಲೇ ಬರ್ತಾಯಿದ್ವಿ. ಬಿಕಾಸ್ ಇಲ್ಲಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಟೇಸ್ಟ್ ಎಲ್ಲೂ ನಾವು ಟ್ರೈ ಮಾಡಿದ ಕಡೆ ಎಲ್ಲೂ ಕೊಡಲ್ಲ. ಪ್ಲಸ್ ಹೈಜೀನ್ ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಟ್ರೈ ಮಾಡೋದು ಬೇಬಿ ಕಾರ್ನ್ ಮತ್ತು ಗೋಬಿ ಮಂಚೂರಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದು ಫಸ್ಟ್ PU ಸೆಕೆಂಡ್ PU ಕಾಲೇಜ್ಗೆ ಹೋಗಿ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಕಾಲೇಜ್ಗೆ ಹೋಗಿ ಮತ್ತು 2 ಕವರ್ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಡಿಗ್ರಿನ ಇದು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ನನಗೆ ಆಸೆ ಇತ್ತು ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು ಅಂತ ಆಸೆ ಇತ್ತು. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದಮೇಲೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಆಲ್ದು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಡಿಗ್ರಿ ಕಂಪ್ಲೀಟ್ ಆಯ್ತಲ್ಲ, ಸರಿ ಇದು ಆಲ್ರೆಡಿ ಡೆವಲಪ್ ಆಗಿತ್ತು ಬಿಸ್ನೆಸ್ಸು, ಅಷ್ಟರೊಳಗೆ ಬಿಸ್ನೆಸ್ ಡೆವಲಪ್ ಆಗಿತ್ತಲ್ಲ, ಇನ್ನು ಮತ್ತೆ ಬೇರೆ ಎಲ್ಲೂ ಕೆಲಸ ಬೇಡ ಅಂದ್ಬಿಟ್ಟು ಆಮೇಲೆ ಇದು ಗೋಬಿ ಮಂಚೂರಿಯನ್ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ಸೆಂಟ್ರಲ್ ಗ್ಯಾಪ್ ಇತ್ತಲ್ಲ, ಕಾಲೇಜ್ ಟೈಮ್ ಏನು ಗ್ಯಾಪ್ ಇತ್ತು ಅದನ್ನು ಸ್ಕೂಲ್ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಟ್ರಿಪ್ ಮಾಡ್ಕೊಂಡ್ರೆ, ಬೆಳಗ್ಗೆ ಹಾಲು, ಬೆಳಗ್ಗೆ ಮಧ್ಯಾಹ್ನ ಸ್ಕೂಲ್ ಟ್ರಿಪ್ಪು, ಮತ್ತು ಸಂಜೆ ಇದನ್ನು ಮಾಡ್ತಾಯಿದ್ವಿ. ಸೊ ಹಂಗೆ ಮಾಡ್ಕೊಂಡು ಬರ್ತಾಯಿದ್ವಿ. ಫಸ್ಟು ನಮ್ಮ ಅಣ್ಣನ ಮಗಳ ಹೆಸರಿಟ್ಕೊಂಡು ಮಾಡಿದ್ದು ಬಿಂದು ಚೈನೀಸ್ ಸೆಂಟರ್ ಅಂತ. ಅದಾದಮೇಲೆ ಏನಾಯಿತು, ಮಾಡ್ತಾ ನನ್ನ ಹೆಸರು ರವಿ ಅಲ್ವಾ, ಹಂಗೆ ಮಾತಾಡ್ಕೊಂಡು ಆಮೇಲೆ ರವಿ ಗೋಬಿ ಅಂತೇಳಿ ಜನ ಎಲ್ಲ ರವಿ ಗೋಬಿ ಆ ಥರ ರವಿ ಗೋಬಿ ಕೊಡಿ ಅನ್ನೋದನ್ನ ಆಮೇಲೆ ರವಿ ಗೋಬಿ ಅದನ್ನೇ ಒಂದು ಬ್ರ್ಯಾಂಡ್ ಮಾಡಿಬಿಟ್ರು. ಅದು ಜನ ಬ್ರ್ಯಾಂಡ್ ಮಾಡಿದ್ದಿದ್ದು. ಆ್ಯಕ್ಚುಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನನ್ನ ವೈಫು. ಇಟ್ ವಾಸ್ ಅವಳದು ತುಂಬ ಫೇಮಸ್ ಹ್ಯಾಂಗ್ಔಟ್ ಸ್ಪಾಟ್ ಇತ್ತು. ಸೊ ಆಮೇಲೆ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ಲು ಆ್ಯಂಡ್ ನನಗೆ ತುಂಬ ಇಷ್ಟ ಆಗೋಯ್ತು. ಆ್ಯಂಡ್ ನನ್ನದು ಫೇಮಸ್ ಸ್ಪಾಟ್ ಆಗಿಬಿಟ್ಟಿದೆ ಇದು. ಗೋಬಿ ಅಂದರೆ ರವಿ ಗೋಬಿ ಅನ್ನೋ ಥರ ಅಷ್ಟು ಇಷ್ಟ. ಈ ಪ್ಲೇಸ್ ಇಸ್ ರಿಯಲಿ ಗುಡ್, ತುಂಬ ಹೈಜಿನಿಕ್ ಆಗಿದೆ, ಟೇಸ್ಟ್ ಇಸ್ ವೆರಿ ಗುಡ್. ಹಾಯ್, ನನ್ನ ಹೆಸರು ಆಕಾಶ್. ನಾನು ಇಲ್ಲಿ 2nd ಸ್ಟ್ಯಾಂಡರ್ಡಿಂದ ನಾನು ಚಿಕ್ಕವನಿದ್ದಾಗಿಂದ ಬರ್ತಿದ್ದೀನಿ. ಎಲ್ಲ ಟೈಮ್ BDI ಕಾಂಪ್ಲೆಕ್ಸ್ ಹತ್ರ ಬಂದರೆ ಇಲ್ಲೇ ಬರೋದು ಏನಾರು ತಿನ್ನೋಕ್ಕೆಲ್ಲ. ತುಂಬ ಚೆನ್ನಾಗಿದೆ, ಗೋಬಿ ಕಮ್ಮಿಗೂ ಕೊಡ್ತಾರೆ, ಆಮೇಲೆ ತುಂಬ ಜನರಸ್ಸು ರವಿ ಅಂಕಲ್ಲು. ನಾನು ನಮ್ಮ ಅಕ್ಕ ಚಿಕ್ಕವರಿಂದ ಬರ್ತಿದ್ದೀವಿ. ಜನ ಎಲ್ಲ ರವಿ ಗೋಬಿ ಅಂತೇಳಿ
ಕರೀತಾ ಇದ್ರಲ್ಲ, ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ರವಿ ಗೋಬಿ ಅನ್ನೋದನ್ನ ರವಿ ಗೋಬಿ ಬಿಂದು ಚೈನೀಸ್ ಸೆಂಟರು. ಯಾಕಂದರೆ ಬಿಂದು ಚೈನೀಸ್ ಸೆಂಟರ್ ರವಿ ಗೋಬಿ ಏನಕ್ಕೆ ಅದು ಮಾಡಿದ್ವಿ ಅಂದರೆ ಹಳೆ ಹೆಸ್ರನ್ನೂ ಬಿಡಬಾರ್ದು, ಆಮೇಲೆ ರವಿ ಗೋಬಿ ಅಂತ ಜನರು ಕೊಟ್ಟಿರೋ ಹೆಸ್ರನ್ನೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಅದೆರಡನ್ನೂ ಸೇರಿ ರವಿ ಗೋಬಿ ಬಿಂದು ಚೈನೀಸ್ ಸೆಂಟರ್ ಅಂತ ಮಾಡಿದ್ದೀವಿ. ಸೊ ಜನರು ಸಪೋರ್ಟ್ ಚೆನ್ನಾಗಿದೆ ನನಗೆ. ಎಲ್ಲ ಜನರು ತುಂಬ ದೂರಿಂದ ಹುಡ್ಕೊಂಬರ್ತಾರೆ. ಸೊ ಬೇರೆ ಬೇರೆ ಇದರಿಂದ ಸ್ಟೇಟಿಂದೆಲ್ಲ ಬರ್ತಾರೆ. ಮೊನ್ನೆ ಯಾರೋ ಆಂಧ್ರದಿಂದ ಬಂದಿದ್ರು ಯಾರೋ ಸ್ಟೂಡೆಂಟ್ಸು, ಅವರೆಲ್ಲ ಏನೋ ಕೆಲಸದ ಮೇಲೆ ಬಂದಿದ್ರು ಅಂತ. ಆ ಸ್ಟೂಡೆಂಟ್ಸ್ ಎಲ್ಲ ಬಂದು ಸರ್ ನಾವು ಅಲ್ಲಿಂದ ಬಂದಿದ್ದೀವಿ, ನಿಮ್ಮದು ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಅಂತ ಬಂದರು. ತುಂಬ ಖುಷಿ ಆಗುತ್ತೆ. ಆ ಥರ ಎಲ್ಲ ಹೊರಗಡೆಯಿಂದ ಬಂದವರೆಲ್ಲ ಹುಡ್ಕೊಂಡು ಬಂದು ತಿಂತಾರಲ್ಲ ಅಂತ ಖುಷಿ ಆಗುತ್ತೆ. 99ನಿಂದ ನಾವು ಶುರು ಮಾಡಿ ಇಲ್ಲಿವರೆಗೂ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ದೇವರು ಒಂದು ಲೆವೆಲ್ಗೆ ತೊಗೊಂಬಂದು ನಿಲ್ಲಿಸಿದ್ದಾರೆ. ಇವಾಗ ನೆಕ್ಸ್ಟ್ ಇಲ್ಲಿ ಇದಾದಮೇಲೆ ಒಂದು SLV ಹೋಟೆಲ್ ಹತ್ರ ಒಂದು ಮಾಡಿದ್ವಿ ಫಸ್ಟು, ರವಿ ಗೋಬಿ ಅಂತ, ನಿಮ್ಗೆ ಅಲ್ಲಿ ಕಾಣಿಸ್ಬೋದು ಅಲ್ಲಿ. ಸೊ ಅಲ್ಲಿ ಅಂಗಡಿ ಇದೆ. ಅಂಗಡಿನಲ್ಲಿ ಇವಾಗ ಕಿಚನ್ನು ಮತ್ತು ಕುಂತ್ಕೊಂಡು ತಿನ್ನೋರಿಗೆ ಮಾಡಿದ್ದೀವಿ. ಅಲ್ಲಿ ಸಿಟ್ಟಿಂಗು ಮತ್ತು ಆನ್ಲೈನ್ ಇದೆ. ಆನ್ಲೈನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದು ಆನ್ಲೈನ್ ಟೈಅಪಲ್ಲಿ ಆಗಿದ್ದೀವಿ ಸ್ವಿಗ್ಗಿ ಝೊಮ್ಯಾಟೋಗೆ. ಇನ್ನೂ ಆನ್ ಮಾಡಿಲ್ಲ, ಆದಷ್ಟು ಬೇಗ ಅದು ಆನ್ ಮಾಡ್ತೀನಿ. ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ. ಪ್ರಕಾರ ನಾನು ಡೆಲ್ಲಿ, ಮುಂಬೈ ಎಲ್ಲ ಕಡೆ ನಾನು ಟೆಸ್ಟ್ ಮಾಡಿದ್ದೀವಿ ಸರ್. ಬಟ್ ನಮ್ಮ ರವಿ ಅಣ್ಣದು ಟೇಸ್ಟು ಡಿಫ್ರೆಂಟ್ ಆಗಿದೆ. ಈ ಟೆಸ್ಟು ಯಾರು ಕೂಡ ನನ್ನ ಪ್ರಕಾರ ನಾನು ಇವತ್ತವರೆಗೂ ತಿಂದಿಲ್ಲ. ನಾನು ಸಾಧ್ಯ ಇಲ್ಲ ಈ ಥರ ಟೆಸ್ಟ್ ಯಾರು ಕೊಡೋ ಅಂತ. ಮತ್ತು ಏನಂತ ತುಂಬ ಪ್ರೀತಿಯಿಂದ ಕೊಡೋದು, ತುಂಬ ಪ್ರೀತಿಯಿಂದ, ಅಂದರೆ ಮನಸ್ಸಿಂದ ಇವರು ಕಸ್ಟಮರ್ ಜೊತೆ ಟ್ರೀಟ್ ಮಾಡ್ತಾರೆ. ಆ ಮನಸ್ಸು ಟೆಸ್ಟು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ದುಡ್ಡುಗೋಸ್ಕರ ಇವರು ಮಾಡ್ತಿಲ್ಲ, ಜಸ್ಟ್ ಒಂದು ಹೆಸರು, ಜಸ್ಟ್ ಒಂದು ಐ ಕಾಂಟ್ ಸೇ ಅಗೇನ್, ಬಟ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೊ ನಮ್ಮಲ್ಲಿ ಏನು ಸ್ಪೆಷಲ್ ಅಂತಂದರೆ, ನಮ್ಮಲ್ಲಿ ಗೋಬಿ ಮಂಚೂರಿ, ಫ್ರೈಡ್ ರೈಸು, ನೂಡಲ್ಸು, ಆಮೇಲೆ ಆಲೂ ಮಂಚೂರಿಯನು, ಬೇಬಿಕಾರ್ನ್ ಮಂಚೂರಿಯನು, ಮಶ್ರೂಮ್ ಮಂಚೂರಿಯನು, ಪನ್ನೀರ್ ಮಂಚೂರಿಯನು ಎಲ್ಲ ವೆರೈಟಿನೂ ಸಿಗುತ್ತೆ. ಅದು ಗ್ರೀನ್ ಚಟ್ನಿ, ಇದು ನಾವು ಈಗ ಜನರಲಾಗಿ ನೀವೆಲ್ಲ ಗ್ರೀನ್ ಚಟ್ನಿ ಎಲ್ಲ ನೋಡಿರ್ತೀರ, ಆದರೆ ನಮ್ಮಲ್ಲಿ ಸ್ವಲ್ಪ ಬೇರೆ ವೆರೈಟಿಯಾಗಿ ಮಾಡ್ತೀನಿ ನಾನು. ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ, ಆಮೇಲೆ ಅದಕ್ಕೆ ಇದೆಲ್ಲ ಹಾಕಿರ್ತೀವಿ, ಮೆಣಸು, ಜೀರಿಗೆ ಅದೆಲ್ಲ ಹಾಕಿರ್ತೀವಿ. ಅದು ಈರುಳ್ಳಿ ಮತ್ತು ಪುದೀನ, ಕೊರಿಯಂಡರು, ಕರಿಬೇವು ಸೊಪ್ಪು, ಸೊ ಎಲ್ಲ ಹಾಕಿರ್ತೀವಲ್ಲ, ಒಂದು ಸಕ್ಕತ್ತಾಗಿರುತ್ತೆ. ಆ ಗೋಬಿಗೆ ಒಂದು ಹೊಸ ಇದು ನಮ್ಮಲ್ಲಿ ಮೇಯ್ನು ಚಟ್ನಿ ಸ್ಪೆಷಲ್ಲು. ಈಗ ಬೇರೆ ಎಲ್ಲೂ ಚಟ್ನಿ ಕೊಡಲ್ಲ, ಅದು ಚಟ್ನಿ ಸ್ಪೆಷಲ್ಲು. ಅದು ಯಾವಾಗ ಮಾಡಿದ್ವಿ ಅಂದರೆ ಆ ಕೋವಿಡ್ ಟೈಮಲ್ಲಿ ಎಲ್ಲರೂ ಕೆಲವು ಡಾಕ್ಟ್ರುಗಳು ಹೇಳೋರು, ಈ ಥರ ಒಂದು ಮಸಾಲೆ ಐಟಮ್ಮು ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಅಂದರೆ ಅದನ್ನು ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಸೊ ಅದನ್ನು ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೊಸದಾಗಿ ಅದಕ್ಕೆ ಆ್ಯಡ್ ಮಾಡಿದೆ. ಅದ್ರ ಜೊತೆಗೆ ಡ್ರೈ ಕೊಡ್ತೀವಲ್ಲ, ಚೆನ್ನಾಗಿರುತ್ತೆ. ನಮ್ಮಲ್ಲಿ ಡ್ರೈ ಅಂದರೆ ಪ್ಲೈನ್ ಆಗಿರುತ್ತೆ. ಬರೀ ಮೈದಾ, ಕಾರ್ನ್ಫ್ಲವರು, ಸಾಲ್ಟು, ಪೆಪ್ಪರು, ಚಿಲ್ಲಿ ಪುಡಿನ ಹಾಕಿ ಮಿಕ್ಸ್ ಮಾಡಿರ್ತೀವಿ. ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪುಡಿ ಮತ್ತು ಚಾಟ್ ಮಸಾಲ ಉದುರಿಸ್ಬಿಟ್ಟು ಮತ್ತು ಚಟ್ನಿ ಹಾಕ್ಕೊಡ್ತೀವಿ, ಈರುಳ್ಳಿ ಹಾಕ್ಕೊಡ್ತೀವಲ್ಲ, ಅದು ಪ್ಲೈನ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು 20 ವರ್ಷದಿಂದ ಮಾಡ್ತಿರ್ಬೇಕು ಅಂಕಲ್ಲು. ಅಂದರೆ ನಾನು ಚಿಕ್ಕವನಿಂದ ಅಂದರೆ ಲೈಕ್ 10 ಇಯರ್ಸ್ ಮುಂಚೆಯಿಂದ ಬರ್ತಾಯಿದ್ದೀನಿ ನಾನು. ಅಂಕಲ್ ಏನೇ ಮಾಡ್ರೂ ಚೆನ್ನಾಗಿ ಮಾತಾಡಿಸ್ತಾರೆ. ಫುಡ್ ಬಗ್ಗೆ ಮಾತಾಡೋಂಗೆ ಎಲ್ಲ ಸೂಪರಾಗಿರುತ್ತೆ. ಇಲ್ಲಿ ಮೇಯ್ನ್ ಚೆನ್ನಾಗಿರೋದಂದರೆ ಗೋಬಿ ಮತ್ತು ಗೋಬಿ ರೈಸ್ ಅಂತ, ಅದೇ ತುಂಬ ಬೆಸ್ಟ್ ಸೆಲ್ಲರ್ಸು. ನಾನೀಗ ನನ್ನ ಫೇವ್ರೇಟ್ ಇರೋದು ಇಲ್ಲಿ ಮಶ್ರೂಮ್ ಮಂಚೂರಿಯನ್ ಅಂತ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದು, ನಾನು ಯೂಶ್ವಲಿ ಇಲ್ಲಿ ಗೋಬಿ ರೈಸ್ ಅಥವಾ ಗೋಬಿ ಮಂಚೂರಿಯನ್ ತೊಗೊಳ್ಳೋದು. ಮಶ್ರೂಮ್ ಪನ್ನೀರ್ ಎಲ್ಲನೂ ಸಿಗುತ್ತೆ. ಸೊ ಬಂದು ಒಂದ್ಸತಿ ಟ್ರೈ ಮಾಡೋದು. ಬೆಂಗಳೂರು ಬೆಸ್ಟ್ ಇದು. ನಾನು ಮಂಗಳೂರಿಂದ ಬಂದಿರೋದು. ಇವರೆಲ್ಲ ನಂಗೆ ಫಸ್ಟ್ ಇಲ್ಲೇ ಕರ್ಕೊಂಡು ಬಂದು ತೋರಿಸಿದ್ದು ಬೆಂಗಳೂರಲ್ಲಿ. ಸೊ ಅದಕ್ಕೆ ತುಂಬ ಇಷ್ಟ ಆಗಿದೆ. ಇದು ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಗ್ರೇಟ್ ಟೇಸ್ಟ್. ಈವನ್ ಮಗುಗೂ ತುಂಬ ಇಷ್ಟ ಆಗೋಯ್ತು. ಈ ಸರೌಂಡಿಂಗಲ್ಲಿ ಇದು ಫೇಮಸ್ ಗೋಬಿ ಸೆಂಟರು, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮಿಕ್ಸ್ ಮಂಚೂರಿಯನ್ ಅಂತ. ಇದು ಹೆಂಗೆ ಅಂದರೆ, ಇದು ಗೋಬಿ, ಬೇಬಿಕಾರ್ನ್, ಆಲೂ, ಮಶ್ರೂಮು, ಪನ್ನೀರು ಎಲ್ಲ ಮಿಕ್ಸ್ ಮಂಚೂರಿಯನ್ ಬರುತ್ತೆ. ಈಗ ಕೆಲವರು ಮಶ್ರೂಮ್ ತಿನ್ನಲ್ಲಲ್ವಾ, ಆ ಮಶ್ರೂಮ್ ತಿನ್ನದೇ ಇರೋರಿಗೆ ವಿತೌಟ್ ಮಶ್ರೂಮ್ ಬರುತ್ತೆ. ಅಥವಾ ನಿಮಗೆ ಗೋಬಿ, ಬೇಬಿಕಾರ್ನ್, ಆಲೂ, ಮಶ್ರೂಮು ಅಥವಾ ಪನ್ನೀರು, ಅದು ಅಷ್ಟರಲ್ಲಿ ನೀವು ಯಾವ್ದು ಹೇಳಿದ್ರು ನಾವು ಮಿಕ್ಸ್ ಹಾಕ್ಕೊಡ್ತೀವಿ. ಈ ಥರ ಮಿಕ್ಸ್ ನೋಡಿ, ಒಂದು ಪ್ಲೇಟಲ್ಲಿ ಎಲ್ಲದೂ ಬರುತ್ತೆ. ಇದು ಗೋಬಿ, ಆಲೂ, ಆಮೇಲೆ ಬೇಬಿಕಾರ್ನು, ಆಮೇಲೆ ಪನ್ನೀರು, ಇದಿಷ್ಟು ರೆಗ್ಯುಲರ್ ಇರುತ್ತೆ. ಇದ್ರ ಜೊತೆಗೆ ನೀವು ಮಶ್ರೂಮ್ ಬೇಕಾದರೂ ಮಶ್ರೂಮ್ ಮಿಕ್ಸ್ ಮಾಡಿಕೊಡ್ತೀನಿ ಆ ಥರ. ಇದು ಮಿಕ್ಸ್ ಮಂಚೂರಿಯನ್ ನಮ್ಮಲ್ಲಿ ಸ್ಪೆಷಲ್ಲು. ಇದೇ ಥರ ರೈಸ್ ಜೊತೆಗೂ ಸೇಮ್ ಅದೇ ಥರ ಬರುತ್ತೆ. ಗೋಬಿ ರೈಸು, ಗೋಬಿ ಜೊತೆಗೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿಕೊಡಿ ಅಂದರೂ ಮಾಡಿಕೊಡ್ತೀವಿ.
ಥರ ಮಿಕ್ಸ್ ಮಂಚೂರಿಯನ್ ಬರುತ್ತೆ. ಆಮೇಲೆ ನೀವು ಪ್ರೈವೇಟಾಗಿ ಸಪ್ರೇಟ್ ಬೇಕಾದ್ರೂ ತೊಗೋಬೋದು. ಈಗ ಎಲ್ಲದನ್ನೂ ಟೇಸ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಪ್ಲೇಟ್ ಟೇಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ಲೇಟಲ್ಲೇ ಎಲ್ಲ ಮಿಕ್ಸನ್ನು ಹಾಕ್ಕೊಡ್ತೀವಿ. ನೋಡಿ ಈ ಥರ ಇಷ್ಟು ಕ್ವಾಂಟಿಟಿ ಬರುತ್ತೆ ಒಂದು ಪ್ಲೇಟ್ಗೆ. ಈ ಥರ ಇದರಲ್ಲೆಲ್ಲ ಈರುಳ್ಳಿ, ಆನಿಯನ್ ಮತ್ತು ಇದೆಲ್ಲ ಇದರಲ್ಲೂ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಮೇಲೆ ನಾವೇನಂದರೆ ಈಗ ಪ್ಲಾಸ್ಟಿಕ್ಕೆಲ್ಲ ಯೂಸ್ ಮಾಡಲ್ಲ, ಮಾಮೂಲಿ ಇದು ಎಲೆ ಬೌಲ್ ಯೂಸ್ ಮಾಡ್ತೀವಿ. ಆಮೇಲೆ ಪ್ಲೇಟು ಯೂಸ್ ಮಾಡಲ್ಲ, ಪ್ಲೇಟು ಸರಿ ತೊಳೆದಿಲ್ಲ ಅನ್ನೋದು ಕಂಪ್ಲೇಂಟ್ಸ್ ಬರುತ್ತೆ, ಹಂಗಾಗಿ ಒಂದೇನು ಸೆಕೆಂಡು. ಆಮೇಲೆ ಇದು ನೋಡಿ ಎಲೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಎಲ್ಲ ನ್ಯಾಚುರಲ್ಲು. ನೋಡಿ ಗ್ರೇವಿನೂ ನ್ಯಾಚುರಲಾಗಿ ಮಾಡ್ತೀವಿ, ಆಮೇಲೆ ಚಟ್ನಿನೂ ನ್ಯಾಚುರಲ್ಲು, ಗೋಬಿದು ಅಷ್ಟೇ. ಈ ಮಾಡೋದೇನಿದ್ರು ಎಲ್ಲ ಒಂಥರ ಮಂಡ್ಯ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ನೀವು ತಿಂದು ನೋಡಿದಾಗ ಗೊತ್ತಾಗತ್ತೆ. ಫಟಾಫಟಾಗಿ ಮಿಕ್ಸ್ ತಗೊಂಡೆ. ಇದರಲ್ಲಿ ಮಶ್ರೂಮ್ ಅಂದ್ಬಿಟ್ಟು ಎಲ್ಲನೂ ಕೊಟ್ಟಿದ್ದಾರೆ. ಒಂದು ತಿನ್ನೋಣ, ಟೇಸ್ಟ್ ನೋಡೋಣ. ರವಿ ಗೋಬಿಯಲ್ಲಿ ಇವತ್ತು ಗೋಬಿ ತಿನ್ನೋಣ. ಗೋಬಿ ಇದೆ, ಬೇಬಿ ಕಾರ್ನ್ ಇದೆ, ಪನ್ನೀರ್ ಇದೆ, ಎಲ್ಲನೂ ಒಂದಕ್ಕೆ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಆಮೇಲೆ ನೀವು ನೋಡ್ಬೋದು ಒಂದು ಪುದೀನ ಚಟ್ನಿ, ಇಷ್ಟು ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಗೋಬಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಿಮಗೆ ಜಾಸ್ತಿ ಮಸಾಲ ಫ್ಲೇವರ್ ಬರೋಲ್ಲ ಗೋಬಿಲಿ, ಮೀಡಿಯಮ್ ಮಸಾಲ ಇದೆ. ಆಮೇಲೆ ಅದಕ್ಕೊಂದು ಒಳ್ಳೆ ಚಟ್ನಿ ಕೊಟ್ಟಿರೋದ್ರಿಂದ ಗೋಬಿ ಮತ್ತು ಪುದೀನ ಚಟ್ನಿ ಬೊಂಬ ಟೇಸ್ಟ್ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ನಿಮಗೆ ಪುದೀನ ಚಟ್ನಿ ಏನಿದೆಲ್ಲ ಸ್ವಲ್ಪ ಸ್ಪೈಸಿ ಬರುತ್ತೆ, ಬಟ್ ಗೋಬಿನೂ ಮೀಡಿಯಮ್ ಸ್ಪೈಸಿ ಇರೋದ್ರಿಂದ ಎರಡು ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಬಿಟ್ಟು ನಿಮಗೆ ಪನ್ನೀರ್ ಮಂಚೂರಿ, ಇದಕ್ಕೂ ಪುದೀನ ಚಟ್ನಿ ಹಾಕ್ಕೊಂಡು ಪನ್ನೀರ್ ಮಂಚೂರಿನೂ ಅಷ್ಟೇ. ನಿಮಗೆ ಕೆಲವು ಕಡೆ ಏನಾಗಿರುತ್ತೆ ಗೊತ್ತಾ, ಈ ಪನ್ನೀರು ತುಂಬಾ ರಬ್ಬರ್ ಥರ ಎಳೆಯುತ್ತೆ, ನರ್ಕನಂತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಸೊ ಗೋಬಿ ಮತ್ತು ಪನ್ನೀರಿಗೆ ಕಂಪೇರ್ ಮಾಡಿದಾಗ ಗೋಬಿ ಮಂಚೂರಿನೇ ತುಂಬ ಟೇಸ್ಟ್ ಅನಿಸ್ತು. ಇದು ಬಿಟ್ಟು ಇನ್ನೊಂದು ಆಲೂದು ಒಂದೇನೋ ಒಂದು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಅವ್ರ ಹತ್ರ ಸ್ವಲ್ಪ ತಿಳ್ಕೊಬೇಕು. ಫುಲ್ಲು ಆಲೂ ಫ್ಲೇವರ್ ಹಾಕಿ ಕೊಟ್ಟಿರುವಂಥದ್ದು. ಇದಕ್ಕೂ ಪುದೀನ ಚಟ್ನಿ ಎಲ್ಲ ಕೊಡ್ತಾರೆ. ಈ ಆಲೂದಂತೂ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮ್ಗೆ. ಆ್ಯಕ್ಚುಲಿ ಏನು ಗೊತ್ತಾ, ಫ್ರೆಂಚ್ ಫ್ರೈಸ್ ಅಂತ ಏನು ಹೇಳ್ತೀವಲ್ಲ, ಸೊ ಜಸ್ಟ್ ಈ ಫ್ರೆಂಚ್ ಫ್ರೈಸ್ ಹೆಂಗೋ ಇದು ಹಾಗೆ ಬರುತ್ತೆ ಟೇಸ್ಟು. ಈ ಒಂದು ಮಿಕ್ಸ್ ತಗೊಂಡಾಗ ಇದರಲ್ಲೆಲ್ಲನೂ ಬರುತ್ತೆ. ಟೇಸ್ಟು ಅಷ್ಟೇ ಅದ್ಭುತವಾಗಿದೆ. ಅಷ್ಟು ಬಂದು ಜನರು ಅಷ್ಟು ವರ್ಷದಿಂದ ನನಗೆ ಹೆಚ್ಚಿಕೊಂಡು ನೋಡಿ 99 ಅಂದರೆ ಅಲ್ಲಿಗೆ 26-27 ವರ್ಷ ಆಯಿತು. 25-26 ವರ್ಷದಿಂದ ಬರೋ ಕಸ್ಟಮರ್ಸು ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಆಗಿದ್ದರು, ಇವತ್ತೆಲ್ಲ ಆಚೆ ಹೋಗಿರ್ತಾರೆ. ಆಲೂ ಗೋಬಿ ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿದ್ದೀವಿ, ಗುಡ್ ಎಕ್ಸ್ಪೀರಿಯನ್ಸ್. ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದು ಬಂದ್ಬಿಟ್ಟು. ಸರ್ ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಅವಾಗಿಂದನೂ ಚೆನ್ನಾಗಿ ಮಾಡ್ತಾರೆ. ಗೋಬಿ ಬಿಟ್ಟು ಅದೇ ಇವಾಗ ಆಲೂ ವೆಜ್ಜಸ್ ಥರ ಏನೋ ತೊಗೊಂಡಿದ್ದೀವಿ. ಆಲೂ ಡ್ರೈ ಅಂತೆ, ಚೆನ್ನಾಗಿದೆ. ಇವಾಗ ಸಂಜೆ 7 ಗಂಟೆಗೆ ನಾನು ಶುರು ಮಾಡ್ತಂತಂದರೆ 7ರಿಂದ ರಾತ್ರಿ 10:30ವರೆಗೂ ಸೇಮ್ ಇದೇ ಥರ ಜನ ಇರ್ತಾರೆ. ಇಷ್ಟು ಜನ ಇರ್ತಾರೆ ಅಂತಂದರೆ ಆ ಜನ ಬರೋ ಖುಷಿಗೆ ನನಗೆ ಅದು ಒಂಥರ ಬೆಳಗ್ಗೆಯಿಂದ ಟಯರ್ಡ್ ಆಗಿರ್ತೀವಿ, ಅದೆಲ್ಲ ಮರ್ತೋಗುತ್ತೆ. ಜನನ ದೇವ್ರು ಅನ್ಬೇಕು ನನಗೆ. ನಾನು ಅವ್ರ ದೇವ್ರ ರೂಪದಲ್ಲೇ ನೋಡ್ತೀನಿ. ಆ ದೊಡ್ಡ ಮಾತುಗಳೆಲ್ಲ ರಾಜಣ್ಣವರು ಹೇಳಿದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಅದು ಅರ್ಥ ಕೊಡುತ್ತೆ ಅಂತಂದರೆ ನಮ್ಗೆ ಅನಿಸುತ್ತೆ ಅದು ಕಸ್ಟಮರ್ಸೇ ದೇವರು. ನಾನು ಬಂದಿರೋದು ರವಿ ಗೋಬಿಗೆ. ಆದರೆ ಇಲ್ಲಿ ಮಾಡ್ತಾ ಇರೋ ಈ ಒಂದು ರೈಸ್ ನೋಡಿ ಸಿಕ್ಕಾಬಡೆ ಆಸೆ ಆಗ್ಬಿಡ್ತು. ಆ್ಯಕ್ಚುಲಿ ನಾನು ನೂಡಲ್ಸ್ ತಿನ್ನಬೇಕು, ನೂಡಲ್ಸ್ ಟೇಸ್ಟ್ ನೋಡೋಣ ಅಂದ್ಕೊಂಡೆ. ಮಿಕ್ಸ್ ನೋಡಿದೆ, ಆಲ್ರೆಡಿ ಎಲ್ಲ ಮಂಚೂರಿಗಳು ಒಟ್ಟಾಗಿ ಮಿಕ್ಸ್ ಕೊಟ್ಟಿದ್ರು. ಮಿಕ್ಸ್ ಅಂತೂ ಅದ್ಭುತವಾಗಿತ್ತು. ಆದರೂ ನನಗೆ ಸಾಲಿಲ್ಲ. ಯಾಕೋ ಒಂದು ಪ್ಲೇಟ್ ರೈಸ್ ನೋಡೋಣ, ಅದು ಮಾಡೋ ಸ್ಟೈಲೇ ಟಕ ಅದು ಮಿಕ್ಸ್ ಮಾಡಿ. ಆಮೇಲೆ ಎಣ್ಣೆ ಬಳಸ್ತಿರಲಿಲ್ಲ,
ಪ್ಯೂರ್ ನಂದಿನಿ ತುಪ್ಪ ಬಳಸಿ ಮಾಡ್ತಾಯಿದ್ರು. ಸೊ ನೋಡೋಣ ಅಂತ ಒಂದು ಬಿಸಿ ಸಿಕ್ಕಾಬಳೆ ಹಾಫ್ ರೈಸ್ ಆರ್ಡ್ರ್ ಮಾಡಿದೆ. ಸೊ ಪ್ಲೈನ್ ರೈಸು ತೊಗೋಬೋದು ನೀವು. ನಾನು ರೈಸು ಗೋಬಿ ರೈಸ್ ತೊಗೊಂಡೆ. ಅಂದರೆ ನಿಮಗೆ ಅದೇ ರೈಸಿಗೆ ಒಂದು ಸ್ವಲ್ಪ ಗೋಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ ನೀವು ರೈಸು ನೋಡ್ಬೋದು, ಒಳ್ಳೆ ನಂದಿನಿ ತುಪ್ಪದಿಂದ ಮಾಡಿದಂತಹ ರೈಸು. ಅದರಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು ಹೀಗೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಪ್ಯೂರ್ ಆಗಿರೋಂತಹ ಒಂದು ರವಿ ಗೋಬಿಯ ರೈಸ್ ಇದು. ತುಪ್ಪ ಹಾಕ್ಬಿಟ್ಟು ಮಾಡಿದ್ದಾರೆ ಈ ರೈಸು. ನಮಗೆ ಮನೇಲಿ ಅನ್ನಕ್ಕೆ ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ ಗೊತ್ತಾ, ಆ ಥರ ಫೀಲ್ ಕೊಡ್ತಾ ಇದೆ. ಒಂದಿಷ್ಟು ಅನ್ನ, ಅದಕ್ಕೆ ತುಪ್ಪ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ರೈಸ್ ನಿಮಗೆ ಜಾಸ್ತಿ ಖಾರ ಬರೋಲ್ಲ, ಮೀಡಿಯಮ್ ಖಾರ. ನೀವು ಗೋಬಿ ರೈಸ್ ತೊಗೊಳ್ತೀರಂದರೆ ಇದೇ ರೈಸಿಗೆ ಗೋಬಿ ಮಿಕ್ಸ್ ಮಾಡಿನೂ ಕೊಡ್ತಾರೆ, ಅದೂ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನಗಂತೂ ರೈಸ್ ಬಾತ್ ಹೆವಿ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಇನ್ನು ನೂಡಲ್ಸ್ ಕೂಡ ಇದೆ. ಸೊ ಟೋಟಲಿ ಮಂಚೂರಿಲಿ ಎಲ್ಲನೂ ಟ್ರೈ ಮಾಡಿದೆ, ಮಿಕ್ಸು ಅದ್ಭುತವಾಗಿತ್ತು. ಆಮೇಲೆ ನಾನು ಟ್ರೈ ಮಾಡಿದಂತಹ ಈ ಒಂದು ರೈಸ್ ಕೂಡ ಸೂಪರಾಗಿದೆ. ಇನ್ನು ನೂಡಲ್ಸ್ ಅಂತೂ ಕೇಳೋದ ಬೇಡ, ಇಲ್ಲಿ ಬಂದಿದ್ದವರು ಹೇಳಿದ್ರು ನೂಡಲ್ಸ್ ಎಲ್ಲ ಸೂಪರ್ ಅಂತ. ಸೊ ರೈಸ್ ಅಂತೂ ಹೆವಿ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಕಸ್ಟಮರ್ಸೇ ದೇವರು. ಇವತ್ತಿಗೂ ನನ್ನ ಕನಸಲ್ಲೂ ಅಷ್ಟೇ, ನನ್ನ ಮನಸ್ಸಲ್ಲೂ ಅಷ್ಟೇ, ಕಸ್ಟಮರ್ಸೇ ದೇವ್ರು ನಮಗೆ. ಕಸ್ಟಮರೇ ನಮಗೆ ಜೀವನ. ಇವತ್ತೇನು ನಾವು ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಕಸ್ಟಮರ್ ಕೊಟ್ಟಿರೋದು ಭಿಕ್ಷೆ ಅದು. ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಅವ್ರಿಗೆ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಹೆಸರೇನೋ ರವಿ ಗೋಬಿ ಅಂತ. ಬಟ್ ಬರೀ ಗೋಬಿ ಮಾತ್ರ ಅಲ್ಲ, ನಾನು ತಿಂದ ಪ್ರಕಾರ ಇಲ್ಲಿ ನನಗೆ ರೈಸೂ ತುಂಬಾ ಇಷ್ಟ ಆಯಿತು. ಆಮೇಲೆ ಮಿಕ್ಸ್ ಗೋಬಿ ಏನು ಕೊಡ್ತಾರಲ್ಲ, ಅದರಲ್ಲಿ ಮಶ್ರೂಮ್ ಮಂಚೂರಿ ಒಂದು ಬಿಟ್ಟು ನಿಮಗೆ ಎಲ್ಲ ಥರದ ಮಂಚೂರಿಯನ್ನು ಒಂದರಲ್ಲಿ ಹಾಕ್ಕೊಡ್ತಾರೆ. ಸೊ ಅದೂ ಅಷ್ಟೇ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಆಮೇಲೆ ಪ್ರತಿಯೊಬ್ಬರು ಬಂದು ತಿಂದು ನಿಮ್ಮ ರಿವ್ಯೂವನ್ನು ಹೇಳಿ. ಆಮೇಲೆ ನಿಮಗಿಲ್ಲಿ ಬಂದಾಗ ಯಾವ ಮಂಚೂರಿ ಇಷ್ಟ ಆಯಿತು ಅನ್ನೋದನ್ನ ಹೇಳಿ. ಬೇಬಿ ಕಾರ್ನ್ ಇದೆ, ಗೋಬಿ ಮಂಚೂರಿ ಇದೆ, ಪನ್ನೀರ್ ಮಂಚೂರಿ ಇದೆ, ಆಲೂದಿದೆ, ಮಿಕ್ಸ್ ಇದೆ, ರೈಸ್ ಇದೆ, ನೂಡಲ್ಸ್ ಇದೆ, ಹಿಂಗೆ ವೆರೈಟೀಸ್ ಇದೆ. ಸೊ ಟೇಸ್ಟ್ ವೈಸು ಎಲ್ಲನೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ರವಿ ಗೋಬಿ ಎಲ್ಲಿ ಬರುತ್ತೆ? ಬಿ ಡಿ ಎ ಕಾಂಪ್ಲೆಕ್ಸಿನ ಅಪೋಸಿಟಲ್ಲೇ ಹಾಕ್ಕೊಂಡಿರ್ತಾರೆ. ಇವು ಏನಿದ್ರು ಬಿ ಡಿ ಎ ಕಾಂಪ್ಲೆಕ್ಸಿಗೆ ಹೋಗುವಾಗ ಎಂಟ್ರೆನ್ಸಲ್ಲೇ ಇದ್ದಾರೆ. ಲೊಕೇಶನ್ ಕೂಡ ತುಂಬ ಈಸಿ ಇದೆ. ಆಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗೋದಿದ್ದರೆ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.